ಹಾಯ್ ಫ್ರೆಂಡ್ಸ್, ಹಾಯ್ ಕೂಟಗಾರರೇ, ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರದು ಊಟ ಆಯಿತು ಅಂತ ಅನಿಸುತ್ತೆ. ಸೊ ಇವತ್ತು ನಾನು ನಿಮ್ಮ ಜೊತೆ ನನ್ನ ಕತೆ ನಿಮ್ಮ ಜೊತೆ. ಓಕೆ, ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಅದೇ ರೀತಿ ಶೇರ್ ಕೂಡ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮ್ಗೇನು ಅನ್ನಿಸ್ತು ಅಂತ. ಸೊ ಫಾಲೋ ಮಾಡಿ, ಬನ್ನಿ ಗಾಯ್ಸ್. ಓಕೆ, ಇವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ಜೊತೆ ನಾನೊಂದು ವಿಡಿಯೋ ಮಾಡಿದ್ದೆ ಫ್ರೆಂಡ್ಸ್. ಯಾವುದು, ನಾನು ಕೆಲಸ ಮಾಡೋ ಕಡೆ ಅಜ್ಜಿದು ಕಾಲು ತೊಳಿತಾ ಇರೋದು. ಸೊ ಅತ್ತೆ ಮಾವ ಸೇವೆ ಮಾಡಿದ್ರೆ ಒಳ್ಳೆಯದು, ತಂದೆ ತಾಯಿ ಸೇವೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ನಲ್ಲ, ಆ ವಿಡಿಯೋ ಅಪ್ಲೋಡ್ ಮಾಡಿದೆ ನಾನು. ಸೊ ತುಂಬ ಜನ ನೋಡಿದ್ದಾರೆ, ಒಂದು 100 ಜನಕ್ಕಿಂತ ಜಾಸ್ತಿನೇ ನೋಡಿದ್ದಾರೆ. ಸೊ ಕಮೆಂಟ್ಗಳು ಯಾರೂ ಮಾಡ್ತಾಯಿಲ್ಲ, ಕಾರಣ ನನಗೆ ಗೊತ್ತಿಲ್ಲ. ಸೊ ಕಮೆಂಟ್ ಮಾಡಿದ್ರೆ ಸರಿ ತಪ್ಪುಗಳನ್ನ ನನಗೂ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡುತ್ತೆ. ಸೊ ಶೇರ್ ಮಾಡಿದ್ರೆ ಎಲ್ಲರಿಗೂ ರೀಚ್ ಆಗುತ್ತೆ. ಓಕೆ, ನೀವು ಆ ಥರ ಮಾಡ್ತೀರಾ ಅಂತ ನಾನು ನಂಬ್ತಾ ಇದ್ದೀನಿ. ಥ್ಯಾಂಕ್ ಯು. ಆ ವಿಡಿಯೋ ನೋಡಿಬಿಟ್ಟು ನನ್ನನ್ನು ಸುಮಾರು ಕೆಲವು ಜನ ಕೇಳಿದ್ರು, ಏನೇ ನೀನು ಎಲ್ಲರೂ ಆ ಯೂಟ್ಯೂಬಲ್ಲಿ ಹೋಗಿ ನೋಡು, ಎಂತೆಂಥ ವಿಡಿಯೋಸ್ ಎಲ್ಲ ಮಾಡ್ತಾಯಿದ್ದಾರೆ. ಅವ್ರ ಸ್ಟೈಲ್ ಏನು, ಅವರ ಡ್ಯಾನ್ಸ್ ಏನು, ಅವ್ರ ಸ್ಟೋರಿಗಳೇನು, ಫಿಲಮಲ್ಲಿ ಥರ ಮಾಡೋ ಥರ ಎಲ್ಲ ಮಾಡ್ತಾಯಿದ್ದಾರೆ. ನೀನು ಕೈ ತೊಳೆಯೋದು, ಕಾಲು ತೊಳೆಯೋದು, ಡ್ಯಾಶ್ ತೊಳೆಯೋದು, ಡ್ಯಾಶ್ ಅಂತ ಹೇಳ್ತೀನಿ ಯಾಕಂದರೆ ಕೆಲವ್ರಿಗೆ ಅದು ಇಷ್ಟಪಡಲ್ಲ. ನಾರ್ಮಲಾಗಿ ಹಳ್ಳಿ ಕಡೆ ಮಾತಾಡೋ ಭಾಷೆನೇ ಅದು, ಆದರೆ ವಿಡಿಯೋದಲ್ಲಿ ನೋಡಬೇಕಾದ್ರೆ ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕಲ್ಲ, ಹಂಗಾಗಿ ಡ್ಯಾಶ್ ತೊಳೆಯೋದು ಅದೆಲ್ಲ ಆಗ್ತೀಯಲ್ಲೇ. ಜನಗಳೇನು ಅನ್ಕೊಂತಾರೆ, ನಿನಗೆ ಗೌರವ ಕೊಡ್ತಾರಾ, ಮರ್ಯಾದೆ ಕೊಡ್ತಾರಾ, ಬೇಜಾರು ಮಾಡ್ಕೊಳಲ್ಲ ಜನಗಳು ಅಂತ ಕೇಳಿದ್ರು ನನಗೆ. ನನ್ನ ಫ್ರೆಂಡ್ಸು, ನನ್ನ ತಂಗಿದಿರು, ನಮ್ಮ ಅಕ್ಕದಿರು ಎಲ್ಲ ಕೇಳಿದ್ರು ನನಗೆ. ನಾನು ಹೇಳಿದೆ ಅವ್ರಿಗೆ, ಅಕ್ಕ ನಾನು ಕೆಟ್ಟ ಕೆಲಸ ಏನೂ ಮಾಡ್ತಾಯಿಲ್ಲ, ಜೀವನಕ್ಕೊಂದು ದಾರಿ ಹುಡ್ಕೊಂಡಿದ್ದೀನಿ. ಆ ಜೀವನದ ದಾರಿಯಲ್ಲಿ ನಾನು ಇಂಥ ಕೆಲಸ ಮಾಡ್ತಾಯಿದ್ದೀನಿ, ಅದರಲ್ಲಿ ತಪ್ಪೇನು? ಡ್ಯಾನ್ಸ್ ಮಾಡಿ, ಫ್ಯಾಷನ್ ಶೋ ಮಾಡಿ, ಅಡುಗೆದು ಮಾಡ್ತಾರೆ, ಮತ್ತು ಈ ಥರ ಮೆಡಿಸನ್ ತೊಗೊಳ್ರಿ, ಒಳ್ಳೆಯದು, ನಾಟಿ ಔಷಧಿ ಅದು ಇದು ಅಂತೆಲ್ಲ ಮಾಡ್ತಾರೆ. ಸೊ ಅದು ಅವರು ಆಯ್ಕೆ ಮಾಡ್ಕೊಂಡಿರೋಂಥ ವಿಷಯ. ಅದನ್ನೆಲ್ಲ ನಾನು ಸರಿ ಅಂತಲೂ ಹೇಳೋಕ್ಕಾಗಲ್ಲ, ತಪ್ಪು ಅಂತಲೂ ನಾನು ಹೇಳೋದು ಇಲ್ಲ. ಓಕೆ, ಅವರು ಅದಕ್ಕೆ ಅವ್ರಿಗೆ ಐಡಿಯಾ ಇದೆ, ಅವ್ರು ಆ ಥರ ಮಾಡ್ತಾರೆ. ನಾನು ವಿದ್ಯಾಬುದ್ಧಿ ಇಲ್ಲಿದ್ದಳು, ನನಗನ್ಸಿದ್ದನ್ನು ನಾನು ಮಾಡ್ತೀನಿ. ಇಷ್ಟಕ್ಕೂ ನಾನು ರಿಯಲಾಗಿ ನನ್ನ ಲೈಫ್ ಸ್ಟೋರಿ ಹೇಳಿದ್ದೀನಿ. ನಾನು ಈ ಥರ ಕೆಲಸ ಮಾಡ್ತೀನಿ, ಸೊ ನೀವು ಮಾಡಿ, ದೇವರು ಒಳ್ಳೇದು ಮಾಡ್ತಾನೆ, ನಿಮ್ಮ ತಂದೆ ತಾಯಿಗಳ ಸೇವೆ ಮಾಡಿ, ನಿಮ್ಮ ಅತ್ತೆ ಮಾವುಗಳ ಸೇವೆ ಮಾಡಿ ಅಂತ ನಾನು ಹೇಳಿದ್ದೀನಿ. ಅದರಲ್ಲಿ ತಪ್ಪೇನಿಲ್ಲ ಅಂತ ನಾನು ಹೇಳಿದೆ. ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್ ನಿನಗೆ ಅಂತ ಅಂದರೆ ಹೇಳಿದ್ರೆ ಅದು ಒಬ್ರಿಗೆ ಆಗುತ್ತೆ. ಸೊ ನಿಮಗೆ ಎಲ್ಲರೂ ನಮ್ಮವರೇ. ಅದಕ್ಕೋಸ್ಕರ ನಾನು ದುಬೈಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇದೊಂದು 6 ವರ್ಷದ ಮಾತು ಅಂತ ಅನ್ಕೋತೀನಿ, 5 ವರ್ಷ ಅಂದ್ಕೊಳ್ಳೋಣ. ಕರೆಕ್ಟಾಗಿ ಡೇಟ್ಗಳೆಲ್ಲ ನೆನಪಿಟ್ಕೊಳಕ್ಕಾಗಲ್ಲ, ನನಗೆ ಸ್ವಲ್ಪ ಮರವಿದೆ. ಓಕೆ, ಹೊಸ್ದಾಗಿ ನೋಡೋರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಓಕೆ, ದುಬೈಯಲ್ಲಿರಬೇಕಾದ್ರೆ ಅವತ್ತು ನಮ್ಮ ಮನೇಲಿ ಪ್ರೇಯರ್ ಇತ್ತು. ಸೊ ಪಾಸ್ಟರ್ಸು ಬರೋದಕ್ಕೆ, ಅವರು ಎಲ್ಲ ಕಡೆ ಓಡಾಡ್ಕೊಂಡು ಬರೋದಕ್ಕೆ ಒಂದು 11:30 ಆಗೋಯಿತು. 11:30 ಆಗಿದ್ರೆ ಅದುವರೆಗೂ ನಾವಿನ್ನೂ ಊಟ ಮಾಡಿರಲಿಲ್ಲ. ಹಾಗಾಗಿ ನಮ್ಮ ಅಣ್ಣ ಒಬ್ಬರಿದ್ದಾರೆ, ಫೇಸ್ಬುಕ್ ಫ್ರೆಂಡೇ ಅವರು ಕೂಡ, ಬಟ್ಟು ತುಂಬ ತುಂಬ ಒಳ್ಳೆಯವರು. ಅವ್ರ ಹೆಸರು, ಅವರು ಮುಸ್ಲಿಮ್. ಅವರು ಅಣ್ಣ ಹೆಸರೇನೋ ಝಡ್ಡಿಂದ ಸ್ಟಾರ್ಟ್ ಆಗುತ್ತೆ, ಜೀನೋ ಏನೋ ಇರ್ಬೋದು, ನನಗೆ ಅವ್ರ ಹೆಸರು ಹೇಳೋಕ್ಕೆ ಕೂಡ ನಾನು ಅವ್ರ ಹತ್ರನೇ ಹೇಳಿದ್ದೀನಿ, ಅಣ್ಣ ಹತ್ರನೇ. ಅಣ್ಣ ನಿಮ್ಮ ಹೆಸರು ಪ್ರೊನೌನ್ಸ್ ಮಾಡೋಕ್ಕೆ ನನಗೆ ಬರ್ತಾಯಿಲ್ಲ ಅಣ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಅಣ್ಣ ಅಂತ ಮಾತ್ರನೇ ಕರಿತೀನಿ ನಾನು ಅಂತ ಹೇಳಿದೆ. ಓಕೆ, ಯಾಕಮ್ಮ ಇಷ್ಟೊತ್ತಲ್ಲಿ ಇನ್ನೂ ಊಟ ಮಾಡಿಲ್ವಾ ಅಂತ. ಇಲ್ಲ ಅಣ್ಣ, ಇನ್ನೂ ಊಟ ಮಾಡಿಲ್ಲ, ಈ ಥರ ಪ್ರೇಯರ್ ಇದೆ ಅಂತಂದೆ. ಏನಮ್ಮ ಮಕ್ಕಳಿಗೋಸ್ಕರ ಅಷ್ಟು ದೂರ ಹೋಗಿ ನೀನು ಇಷ್ಟು ಕಷ್ಟಪಡ್ತಾಯಿದ್ದೆ, ಇಷ್ಟೊತ್ತಾದರೂ ಊಟ ಇಲ್ಲ, ಬೆಳಿಗ್ಗೆ ಎದ್ದೇಳೋದು ಯಾವಾಗ ಅಂದರು. ಅಣ್ಣ 5 ಗಂಟೆಗೆ ಎದ್ದೇಳ್ತೀನಣ್ಣ ಅಂತಂದೆ. ನೋಡಮ್ಮ ಎಷ್ಟು ಕಷ್ಟಪಡ್ತಾಯಿದ್ದೀಯ ಮಕ್ಕಳಿಗೋಸ್ಕರ, ನೀನು ಇಷ್ಟು ಕಷ್ಟಪಡ್ತಾಯಿದ್ದೆ, ನಿನ್ನ ಮಕ್ಳಿಗೆ ಗೊತ್ತಮ್ಮ. ಅಣ್ಣ ನಾವು ಕಷ್ಟಪಡ್ತಾ ಇದ್ದೀವಿ ಅಂತ ಮಕ್ಳಿಗೆ ಗೊತ್ತಾಗೋದು ಬೇಡಣ್ಣ, ಅವ್ರು ಚೆನ್ನಾಗಿರಲಿ ಅಂತ ನಾನು ಹೇಳಿದೆ ಅವ್ರಿಗೆ. ಚೆನ್ನಾಗಿರಲಿ ಅಂತ ಹೇಳಿದ್ದಕ್ಕೆ ಅಣ್ಣ ಹೇಳಿದ್ರು, ಅಮ್ಮ ನಾವು ನಮ್ಮ ತಂದೆ ತಾಯಿಗಳು ಪಡೋ ಕಷ್ಟನ ಮಕ್ಕಳು ತಿಳಿಸ್ಬೇಕಮ್ಮ. ನಾವು ನಮ್ಮ ತಾಯಿ ನಮಗೋಸ್ಕರ ಬೇರೆ ದೇಶಕ್ಕೆ ಹೋಗಿ ಇಷ್ಟೊತ್ತಾದರೂ ಊಟ ಇಲ್ಲ, ಇಷ್ಟು ಬೇಗ ಎದ್ದೇಳ್ತಾರೆ. ನನಗೆ ಅಳು ಬರ್ತಾಯಿದೆ ಫ್ರೆಂಡ್ಸ್.
ಇಷ್ಟು ಬೇಗ ಎದ್ದು ಇಷ್ಟು ಬೇಗ ಕೆಲಸ ಮಾಡ್ತಾರೆ, ನಮಗೋಸ್ಕರ ಅಲ್ಲಿಂದ ದುಡ್ಡು ಕಳಿಸ್ತಾರೆ. ನಾವು ಆ ದುಡ್ಡನ್ನ ವೇಸ್ಟ್ ಮಾಡಬಾರ್ದು, ಟೈಮ್ ವೇಸ್ಟ್ ಮಾಡಬಾರ್ದು, ನಾವು ಹಾಳಾಗಬಾರ್ದು, ಒಳ್ಳೆ ರೀತಿಲಿ ಬದುಕಬೇಕು ಅಂತ ಮಕ್ಕಳಿಗೆ ಅನ್ನಿಸ್ಬೇಕಮ್ಮ. ಅದು ನೀನು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರು. ಅದು ಒಳ್ಳೆ ವಿಷಯನೇ ಅಲ್ವಾ ಫ್ರೆಂಡ್ಸ್? ಯಾಕಂತೀರಾ, ಈಗ ನನಗೆ ತಿಳಿದ ಮಟ್ಟಿಗೆ ಎಲ್ಲರೂ ಅಷ್ಟೇ ಏನು ಹೇಳ್ತಾರೆ, ಅಯ್ಯೋ ನಮಗಂತೂ ವಿದ್ಯೆ ಬುದ್ಧಿ ಇಲ್ಲಪ್ಪ, ನೀವನ್ನ ಹೋದ್ರೋ, ಅಯ್ಯೋ ನಾನು ಪಟ್ಟಿರೋ ಕಷ್ಟ ನನ್ನ ಮಕ್ಳಿಗೆ ಬೇಡಪ್ಪ, ನನ್ನ ಮಕ್ಕಳು ಸಂತೋಷವಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸು ಇದನ್ನೇ ಹೇಳ್ತಾರೆ. ಹೋಗ ಹೈಸ್ಕೂಲ್ಕ, ನಾವಂತೂ ಕೂಲಿ ನಾಲಿ ಮಾಡ್ತಾ ಬಿಸಿಲಾಗ ಗಾಳಿಯಾಗ ಕೂಲಿ ನಾಲಿ ಮಾಡಿ ಸಾಯ್ತಾ ಇದ್ದೀವಿ, ನಿನಗೆ ಯಾಕಪ್ಪ ಇಂಥ ಪರಿಸ್ಥಿತಿ, ನೀನು ಲಕ್ಷಣವಾಗಿ ಸ್ಕೂಲ್ಗೆ ಹೋಗು, ನಮಗೆ ಬಂದಿರೋ ಕಷ್ಟ ನಿಮಗೆ ಬರೋದು ಬೇಡ, ನೀವು ಚೆನ್ನಾಗಿರಬೇಕು. ಬಯಸೋದು ಒಳ್ಳೆಯದೇ, ಅದನ್ನೇ ಬಯಸಬೇಕು. ತಂದೆ ತಾಯಿಗಳಾಗಿ ಮಕ್ಕಳಿಗೆ ಒಳ್ಳೆಯದನ್ನೇ ಬಯಸಬೇಕು, ನಾವು ಅದನ್ನೇ ಬಯಸೋಣ, ಅದರಲ್ಲಿ ತಪ್ಪೇನಿಲ್ಲ, ಆಯಿತಾ? ಆದರೆ ಕಷ್ಟ ಏನು ಅಂತ ಮಕ್ಳಿಗೆ ಅರ್ಥ ಆಗಿರಬೇಕು. ಈಗ ನಾನಿಲ್ಲಿ ನನ್ನ ಜೀವನಕ್ಕೋಸ್ಕರ, ನನ್ನ ಮಕ್ಕಳಿಗೋಸ್ಕರ ಅಜ್ಜಿ 1 ಮಾಡಿದ್ರು 2 ಮಾಡಿದ್ರು, ಅದನ್ನು ಕ್ಲೀನ್ ಮಾಡಲೇಬೇಕು. ಅಜ್ಜಿ ಕಾಲು ತೊಳಿಬೇಕು, ಕೈ ತೊಳಿಬೇಕು, ಮೈ ತೊಳಿಬೇಕು, ತಲೆ ತೊಳಿಬೇಕು, ಆಲ್ ಇನ್ ಒನ್ ಮಾಡಲೇಬೇಕಲ್ಲ. ಬಿಕಾಸ್ ನನಗೆ ಜೀವನ ಮಾಡಬೇಕಂದ್ರೆ ಇದೊಂದು ಕೆಲಸ. ವಿದ್ಯಾಭ್ಯಾಸ ಇದ್ದಿದ್ರೆ ಯಾವುದಾದ್ರೂ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೋದಿತ್ತು, ಒಳ್ಳೆ ಆಫೀಸಲ್ಲಿ ಇರ್ಬೋದಿತ್ತು, ಏನೋ ಒಂದು ಮಾಡ್ಬೋದಿತ್ತು. ಇದನ್ನು ನನ್ನ ಮಕ್ಕಳು ನೋಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ತಂದೆ ತಾಯಿಗಳೇ. ಫ್ರೆಂಡ್ಸ್, ಎಲ್ಲರ ಮನೆಯಲ್ಲೂ ಮಾಡಬೇಕಾಗಿರೋಂಥ ಕೆಲಸದ ಬಗ್ಗೆ ನಾನು ಒಂದು ನೆನಪು ಮಾಡಿಸ್ತಾ ಇದ್ದೀನಿ ನಿಮಗೆ, ಯಾವ ಥರ ಇರಿಸ್ಬೇಕು ಅಂತ. ಬಟ್ ನನಗೆ ಅಣ್ಣ ಹೇಳಿದ ಮಾತ್ರ ನನಗೆ ಹಾರ್ಟ್ ಟಚ್ ಆಯಿತು ಫ್ರೆಂಡ್ಸ್. ಏನಂತ, ನಾನು ಇಲ್ಲಿ ಇಷ್ಟು ಕಷ್ಟಪಡ್ತಾಯಿದ್ದೀನಿ ಅಂತಂದರೆ ಅದು ನನ್ನ ಮಕ್ಳಿಗೆ ಗೊತ್ತಾಗಬೇಕು. ನಮ್ಮಮ್ಮ ಎಲ್ಲ ದೂರದಲ್ಲಿ ಅವರೇ ಏನೋ ಮಾಡ್ಕೊತಾರೆ ಬಿಡು ಅಂತ ಅಂದ್ಕೊಬಿಟ್ರೆ ಮಕ್ಕಳಿಗೆ ಒಳ್ಳೆ ದಾರಿಲಿ ಹೋಗೋದಕ್ಕೆ ಅವಕಾಶ ಸಿಗಲ್ಲ, ಆಯಿತಾ? ನಾವು ಹೇಳೋ ರೀತಿಯೆಲ್ಲ ಹೇಳ್ತೀವಿ, ಒಳ್ಳೆ ದಾರಿ ಒಳ್ಳೆ ಮಾರ್ಗದಲ್ಲಿ ಹೋಗಬೇಕು ಅಂತ. ಸೊ ಅವ್ರಿಗೆ ನಮ್ಮ ಕಷ್ಟಗಳು ಗೊತ್ತಾಗಲ್ಲ. ಸೊ ಯಾವಾಗಲೂ ಅಷ್ಟೇ ತಂದೆ ತಾಯಿಗಳು ಮಕ್ಕಳ ಜೊತೆ ಕೂತ್ಕೊಂಡು ಕಷ್ಟ ಸುಖಗಳನ್ನೆಲ್ಲ ಶೇರ್ ಮಾಡಬೇಕು. ಶೇರ್ ಮಾಡಿದಾಗೆ ಅವ್ರಿಗೆ ತಂದೆ ತಾಯಿಗಳ ಕಷ್ಟ ಏನು ಅಂತ ಗೊತ್ತಾಗೋದು. ನಮ್ಮಪ್ಪ ನಮ್ಗೆ ಹೇಳೋರು, ಅಯ್ಯೋ ನಾವು ಪಟ್ಟು ಕಷ್ಟ ನಿಮಗೆ ಬೇಡಪ್ಪ, ನಿಮಗೆ ಬೇಡಮ್ಮ ಅಂತ ನಮ್ಮ ತಂದೆ ಹೇಳ್ತಿದ್ರು ನಮಗೆ. ಸೊ ನೋಡ್ದಾ, ನಮ್ಮಪ್ಪ ನಮ್ಮಮ್ಮ ಎಷ್ಟು ಕೆಲಸಕ್ಕೆ ಒಳ್ಳೆಯವರು. ನಮಗೆ ಕಷ್ಟ ಅಂದರೆ ಏನು ಅಂತಲೇ ಗೊತ್ತು ಮಾಡಿಸಿರ್ಲಿಲ್ಲ. ಆದರೂ ಕೆಲಸ ಕೂಲಿ ನಾಲಿ ಚಿಕ್ಕ ಮಕ್ಕಳಿಂದನೇ ಕೂಲಿ ನಾಲಿ ಮಾಡಿದ್ದೀವಿ. ಬಟ್ ಅವ್ರು ಹೇಳೋ ಡೈಲಾಗ್ ಕೇಳಿದ್ರೆ ಸಂತೋಷ ನಮಗೆ. ನಮ್ಮ ತಂದೆ ತಾಯಿ ಎಷ್ಟು ಒಳ್ಳೆಯವರು ಅಂತ. ಎಲ್ಲ ಮಕ್ಳಿಗೂ ಅದೇ ಫೀಲಿಂಗ್ಸ್ ಇರುತ್ತೆ, ಎಲ್ಲ ತಂದೆ ತಾಯಿಗಳ ಮನಸ್ಸಲ್ಲೂ ಅದೇ ಭಾವನೆ ಇರುತ್ತೆ, ನನ್ನ ಮಕ್ಕಳು ಕಷ್ಟಪಡಬಾರ್ದು, ಚೆನ್ನಾಗಿರಬೇಕು ಅಂತ. ಅವ್ರು ಕಷ್ಟಪಡ್ತಾರೋ ಇಲ್ಲೋ ನಮಗೆ ಗೊತ್ತಿಲ್ಲ, ಅವ್ರ ಮುಂದಿನ ಭವಿಷ್ಯ ಏನಿದೆಯೋ ನಮಗೆ ಗೊತ್ತಿಲ್ಲ. ಬಟ್ ತಂದೆ ತಾಯಿಗಳು ಪಡೋ ಕಷ್ಟ ಮಾತ್ರ ಮಕ್ಕಳಿಗೆ ಗೊತ್ತಾಗಬೇಕು ಫ್ರೆಂಡ್ಸ್. ಗೊತ್ತಾದ್ರೇ ಅವರು ಒಳ್ಳೆಯ ಮಾರ್ಗದಲ್ಲಿ ಬರೋದು. ನಾನು ಆ ವಿಡಿಯೋ ಮಾಡೋದಕ್ಕೆ ಕಾರಣ 2 ಕಾರಣ ಇದೆ. ಸೊ ತಂದೆ ತಾಯಿ ಸೇವೆ ಮಾಡಬೇಕು, ಅತ್ತೆ ಮಾವ ಸೇವೆ ಮಾಡಬೇಕು, ಅದು ನಮಗೆ ಒಳ್ಳೆಯದು. ಹೇಗೆ ಮಾಡಿದ್ದುಣ್ಣೋ ಮಾರಾಯ ಅಂತಾರಲ್ಲ. ಸೊ ನಾವು ಮಾಡೋ ಕೆಲಸ ಜನಗಳು ನೋಡ್ತಾರೋ ಇಲ್ಲೋ ಅನ್ನೋದು ಅದು ಇಂಪಾರ್ಟೆಂಟು. ಸೊ ದೇವ್ರ ಮೇಲೆ ನಂಬಿಕೆ ಇರೋರಿಗಂತೂ ಇದು ಪಕ್ಕಾ ಅನ್ವಯಿಸುತ್ತೆ. ಯಾವ ದೇವರು ಅಂತ ಅಲ್ಲ, ಈಗ ನಾನು ಯೇಸು ದೇವ್ರನ್ನ ನಂಬ್ತೀನಿ, ನನಗೆ ಆ ದೇವ್ರ ಮೇಲೆ ಅಯ್ಯೋ ನಾನೇನಾದರೂ ಮಾಡಿದ್ರೆ ದೇವ್ರಿಗೆ ಗೊತ್ತಾಗ್ಬಿಡುತ್ತೆ ಅನ್ನೋ ಭಯ ನನಗಿದೆ. ಇಲ್ಲಿ ದೇವರು ಮುಸ್ಲಿಮ್ ಅವರಿದ್ದಾರೆ, ಕ್ರಿಶ್ಚಿಯನ್ ಅವರಿದ್ದಾರೆ, ಹಿಂದೂಗಳಿದ್ದಾರೆ, ಜೈನರಿದ್ದಾರೆ, ಬೌದ್ಧರಿದ್ದಾರೆ, ಎಲ್ಲರಿದ್ದಾರೆ. ಅವ್ರವ್ರಿಗೆ ಇಷ್ಟವಾದ ದೇವರುಗಳು ನಾವು ಮಾಡೋ ಕೆಲಸನ ನೋಡಿ ನಮ್ಗೆ ಒಳ್ಳೇದು ಬಯಸ್ತಾರೆ ಅಂತ ನಂಬ್ತಿರಲ್ಲ, ಅವ್ರಿಗೆ ಮಾತ್ರ. ನಂಬಿಕೆ ಇಲ್ದಿದ್ದವರು ಬೇಡ ಬೇಡ, ನೀವು ಕೇಳಿಸ್ಕೊಳ್ರಿ, ನಾನು ಹೇಳೋದನ್ನು ಕೇಳಿಸ್ಕೊಳ್ರಿ, ಶೇರ್ ಮಾಡಿ, ಎಲ್ಲರಿಗೂ ರೀಚ್ ಆಗಲಿ. ಕೆಲವೊಂದು ದೇಶಗಳಲ್ಲಿ ಏನು ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್, ನಮ್ಮ ಇಂಡಿಯಾದಲ್ಲೇ ಏನೋ ಕಚ್ತೈತೆ, ನಮ್ಮ ಇಂಡಿಯಾದಲ್ಲೇ ಈ ಥರ ಡೈಲಾಗುಗಳು ಹೊಡೆಯೋದು. ಏನಂತ, ನಾವು ಪಟ್ಟು ಕಷ್ಟ ನಿಮಗೆ ಕೊಡೋದು ಬೇಡ, ನೀವು ಚೆನ್ನಾಗಿರ್ರಿ ಅನ್ನೋದು. ಕೆಲವೊಂದು ದೇಶಗಳಲ್ಲೆಲ್ಲ ಏನು ಮಾಡ್ತಾರೆ ಗೊತ್ತಾ, ಅವ್ರಿಗೆ ಗೊತ್ತಿಲ್ದರೆ, ಮಕ್ಳಿಗೆ ಗೊತ್ತಿಲ್ದಿರ, ಪೇರೆಂಟ್ಸಿಗೆ ಗೊತ್ತಿಲ್ದಿರ, ನಮ್ಗೆ ಆಲ್ಮೋಸ್ಟ್ ನಾವು ಸ್ಕೂಲಲ್ಲಿ ಮಕ್ಕಳನ್ನ ಜಾಯಿನ್ ಮಾಡಬೇಕಾದ್ರೆ ನಮ್ಮ ಏನೇನು ಕೆಲಸ ಮಾಡ್ತೀವಿ ಅವ್ರ ಪೇರೆಂಟ್ಸ್ ಫೋಟೋ ಇರುತ್ತೆ, ತಂದೆ ತಾಯಿಗಳ ಮಕ್ಕಳ ಫೋಟೋ ಇರುತ್ತೆ. ಅದ್ರ ಮುಖಾಂತರ ಈಸಿಯಾಗಿ ನಾವು ಕಂಡುಹಿಡ್ಕೊಬೋದು ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಅಂತ. ಸೊ ಮಾತಲ್ಲೇ ಏನು ಕೆಲಸ ಮಾಡ್ತೀರ ಅಂತ ಕೇಳಿದಾಗ ಕೂಡ ಅವ್ರು ಏನು ಹೇಳ್ತಾರೆ, ಆ ಇನ್ಫಾರ್ಮೇಷನ್ನೆಲ್ಲ ಅವ್ರು ಕನೆಕ್ಟ್ ಮಾಡಿಕೊಂಡು ಅವ್ರಿಗೆ ಗೊತ್ತಿಲ್ದಿರ ಸೀಕ್ರೆಟಾಗಿ ವಿಡಿಯೋ ಮಾಡಿ
ಈಗ ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲೆಲ್ಲ ಇಷ್ಟು ಸಬ್ಜೆಕ್ಟ್ಗಳು ಅಂತ ಇರ್ತಾವಲ್ಲ, ಈ ಪೀರಿಯಡ್ಸ್ಗಳು ಆಗೋದ್ಮೇಲೆ ಇನ್ನೊಬ್ಬರು ಸಾರ್ ಬರ್ತಾರೆ, ಇನ್ನೊಬ್ಬರು ಬಂದಾಗ ಇನ್ನೊಬ್ಬರು ಸಾರ್ ಬರ್ತಾರೆ ಅಂತ ಇರುತ್ತೆ. ಅದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಾನು ಕಾಲೇಜ್ಗೆ ಹೋಗಿಲ್ಲ, ನೆಟ್ಟಿಗೆ ಸ್ಕೂಲ್ಗೆ ಹೋಗಿಲ್ಲ. ಕೈಕಾಲು ಎತ್ಕೊಂಡು ಕೈಕಾಲು 4 ಜನ ಕಾಲು ಹಿಡ್ಕೊಂಡು ಎಡ್ಕೊಂಡೋಗಿ ಸ್ಕೂಲಲ್ಲಿ ಕುಕ್ಕಿದ್ರೂ ನಾನು ಹೋಗ್ತಿರ್ಲಿಲ್ಲ. ಆವತ್ತಷ್ಟೇ ಅವ್ರು ಯಾವಾಗ ಎತ್ಕೊಂಡೋಗಿ ಕುಕ್ತಾರೋ ಆವಾಗಷ್ಟೇ ಮತ್ತೆ ನಾಪತ್ತೆ. ನಾನು ಸ್ಕೂಲ್ ಕಡೆ ತಲೆ ಹಾಕಲಿಲ್ಲ. ನಾನು ನನ್ನ ಮಕ್ಕಳಿಗೆ ಡೈಲಾಗ್ ಹೇಳ್ತೀನಿ, ನಾನಂತೂ ಓದಲಿಲ್ಲ, ನೀವಾದರೂ ಓದ್ರೋ ಅಂತ ಹೇಳ್ತೀನಿ ಮಕ್ಕಳಿಗೆ. ಆ ಥರ ಸೀಕ್ರೆಟಾಗಿ ಅವರು ವಿಡಿಯೋಗಳು ಮಾಡಿ ಅವ್ರ ತಂದೆ ತಾಯಿಗಳು ಕೆಲಸ ಮಾಡೋದನ್ನು ದೊಡ್ಡ ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತಾರೆ. ಆ ದೊಡ್ಡ ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತಾ ಇದ್ದಾಗ ಆ ತಂದೆ ತಾಯಿಗಳು ಪಡೋ ಕಷ್ಟಗಳನ್ನ ನೋಡಿ ಮಕ್ಕಳು ಅಳ್ತಾ ಇರ್ತಾರೆ ಫ್ರೆಂಡ್ಸ್. ನನಗೆ ತುಂಬ ಸಂಕಟ ಆಯಿತು. ಬಟ್ ಅದು ಒಳ್ಳೆ ಮೆಸೇಜೇ. ತಂದೆ ಆ ಮಕ್ಕಳು ಇಲ್ಲಿ ಚೆನ್ನಾಗಿ ಓದ್ತಾ ಇರಲ್ಲ, ಮಕ್ಕಳು ಪರೋಡಿ ಬೀಳ್ತಾ ಇರ್ತಾರೆ. ಸೊ ಪೇರೆಂಟ್ಸ್ ಕಷ್ಟ ಸುಖ ಅರ್ಥ ಮಾಡ್ಕೊಂಡ್ರೆ ಭಯದಿಂದ ನಮಗೋಸ್ಕರ ನಮ್ಮ ತಂದೆ ತಾಯಿ ಇಷ್ಟು ಕಷ್ಟಪಡ್ತಾ ಇದ್ದಾರಲ್ಲ ಅನ್ನೋದ್ರಿಂದ ಅವರು ಕೆಟ್ಟ ದಾರಿಲಿ ಹೋಗ್ತೀರಾ, ಒಳ್ಳೆ ಮಾರ್ಗದಲ್ಲಿ ನಡೀತಾರೆ. ಮೇಯ್ನಾಗಿ ದೇವ್ರ ಭಯ ಬೇಕು, ತಂದೆ ತಾಯಿ ಭಯ ಬೇಕು. ಸೊ ಅವ್ರಿಗೆ ನಾವು ಚಿಕ್ಕ ಮಕ್ಕಳಿಂದನೇ ಬೇರೆಯವ್ರ ಕಷ್ಟ ಏನು ಅಂತ ಅರ್ಥ ಮಾಡಿಸ್ಬೇಕು. ಹೆಣ್ಮಕ್ಳ ಕಷ್ಟ ಏನು ಅಂತ ಅರ್ಥ ಮಾಡಿಸ್ಬೇಕು. ತಂದೆ ತಾಯಿ ಕಷ್ಟ ಏನು ಅಂತ ಅರ್ಥ ಮಾಡಬೇಕು. ಮುಂದೊಂದು ದಿನ ನಾವು ತಂದೆ ತಾಯಿಗಳಾಗ್ತೀವಿ ಅನ್ನೋದು ಅವ್ರ ಮೈಂಡಲ್ಲಿ ನಾವು ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಹೇಳ್ಕೊಡಿರಬೇಕು. ಆಟ ಪಾಠಗಳು ಬೇಕು, ವಿದ್ಯಾಭ್ಯಾಸನೂ ಬೇಕು, ಮನುಷ್ಯತ್ವ ತುಂಬ ಇಂಪಾರ್ಟೆಂಟು ಸ್ನೇಹಿತರೆ. ಅದನ್ನು ನಾನು ಇಷ್ಟೊಂದು ಎಮೋಷನಲ್ಲಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನೀವು ಹೋಗಿ ಆ ವಿಡಿಯೋ ನೋಡಿ. ಆಲ್ರೆಡಿ ನೋಡಿರೋರು ಬೇರೆಯವ್ರಿಗೆ ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಹೆಸರು ಅಲ್ಲಿದೆ ಇದೆಯಲ್ಲ, ಮೈ ನೇಮ್ ಈಸ್ RUKMINI ಅಂತ ಹೋಗಿ ರುಕ್ಮಿಣಿ ಅಪ್ಪು ಅಂತ ಅದೇನಿದು ಅಕೌಂಟಲ್ಲಿ ಹೋಗಿ ಚೆಕ್ ಮಾಡಿ, ನಿಮಗೆ ಸಿಗುತ್ತೆ. ಹೋಗಿ ಆ ವಿಡಿಯೋ ನೋಡಿ, ನನ್ನ ಎಲ್ಲ ವಿಡಿಯೋಸು ನೋಡಿ. ಸೊ ನಾನು ಫನ್ನಿಯಾಗಿ ಮಾತಾಡ್ತೀನಿ. ಸೊ ಎಲ್ಲರೂ ಈ ಥರ ಕೇಳಿದ ಕಾರಣ, ಆ ವಿಡಿಯೋ ಯಾಕೆ ಮಾಡಿದೆ ನೀನು ಅಂತ ಕೇಳಿದ್ದಕ್ಕೋಸ್ಕರ ನಾನು ಈ ಥರ ಹೇಳ್ತಾ ಇದ್ದೀನಿ. ಸ್ವಲ್ಪ ಆ ಕಡೆ ಈ ಕಡೆ ಹೇಳಿರ್ಬೋದು. ವಿಷಯ ಮಾತ್ರ ಇಷ್ಟೇ, ತಂದೆ ತಾಯಿಗಳ ಕಷ್ಟಗಳು ಮಕ್ಕಳಿಗೆ ಗೊತ್ತಾಗಬೇಕು ಫ್ರೆಂಡ್ಸ್. ಗೊತ್ತಾದ್ರೇ ಅರ್ಥ ಆಗೋದು. ಆವಾಗ ನಾನು ಅವ್ರಿಗೆ ಹೇಳಿದೆ, ನೋಡಮ್ಮ, ನನಗೆ ಮೆಸೇಜ್ ಇದು ಹೇಳೋದಕ್ಕೆ 2 ಕಾರಣ ಇದೆ. ಒಂದು, ಮಕ್ಕಳಿಗೆ ನಮ್ಮ ಕಷ್ಟ ಸುಖಗಳು ಅರ್ಥ ಆಗಬೇಕು. 2ನೇದು, ತಂದೆ ತಾಯಿ ಸೇವೆ ಮಾಡಿದ್ರೆ ಒಳ್ಳೆಯದು. ನಾನು ಹೊಟ್ಟೆ ಪಾರಿಗೋಸ್ಕರ ಬೇರೆಯವ್ರ ಸೇವೆ ಮಾಡ್ತಾಯಿದ್ದೀನಿ, ತಪ್ಪಲ್ಲ. ಬೇರೆಯವ್ರ ಸೇವೆ ಮಾಡ್ತಾಯಿದ್ದೀನಿ ಅಂತ ತಪ್ಪಲ್ಲ. ಅದಕ್ಕೆ ಕಾರಣ ನಾನು ಸಂಸಾರ ನಡೆಸ್ಕೋಬೇಕು, ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅದು ತುಂಬ ಜನ ಹೇಳ್ತಾರೆ, ನೀನು ದೊಡ್ಡ ಗಂಡು ಬೀರಿ, ನೀನು ವರ್ಷಾನುಗಟ್ಟಲೆ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ದೂರ ಇರ್ತೀಯ, ನಿನಗೆ ಫೀಲಿಂಗ್ಸೇ ಇಲ್ಲ. ಅಯ್ಯೋಯ್ಯೋ, ನಮ್ಮಿಂದಾಗಲ್ಲಪ್ಪ, ಮಕ್ಕಳನ್ನ ಬಿಟ್ಟಿರೋದಕ್ಕೆ ನಮ್ಮಿಂದಾಗಲ್ಲಪ್ಪ. ಯಾವಾಗೂ ನನ್ನ ಮಗ ನನ್ನ ಕಣ್ಮುಂದೆ ಇರಬೇಕು, ಯಾವಾಗೂ ನನ್ನ ಮಗಳು ನನ್ನ ಕಣ್ಮುಂದೆನೇ ಇರಬೇಕು. ಯಾವಾಗೂ ನನ್ನ ಮಕ್ಕಳನ್ನ ನಾನು ನೋಡಿದ್ರೆ ನನ್ನಿಂದ ಇರೋಕ್ಕಾಗಲ್ಲ. ನೀನೇನು ಜನ್ಮನೇ ನಿಂದು, ವರ್ಷಕ್ಕೊಂದ್ಸತಿ ಬರ್ತೀಯಲ್ಲೇ, 3 ವರ್ಷಕ್ಕೊಂದ್ಸತಿ ಬರ್ತೀಯಲ್ಲೇ ಇಂಡಿಯಾಗೆ. ಬಂದರೂ 1 ವರ್ಷ 1 ತಿಂಗಳು ಕೂಡ ಇರಲ್ಲ ಮಕ್ಕಳ ಜೊತೆ. ನೀನು ಎಂಥ ಮನುಷ್ಯಳೇ ನೀನು ಅಂತ. ಅವ್ರಿಗೇನು ಗೊತ್ತು ನನ್ನ ಫ್ಯಾಮಿಲಿ ಪ್ರಾಬ್ಲಮ್ಸು, ನನ್ನ ಪ್ರಾಬ್ಲಮ್ಗಳ ಬಗ್ಗೆ ಇದ್ದಾರೆ. ಎಲ್ಲರೂ ನಮ್ಮ ಹಿತೈಷಿಗಳೇ, ಯಾರೂ ಇಲ್ಲ ಅಂತಲ್ಲ. ಸೊ ಅವ್ರಿಗೆ ಆದ ಜವಾಬ್ದಾರಿಗಳಿರುತ್ತೆ, ಅವ್ರಿಗೆ ಆದ ಫ್ಯಾಮಿಲೀಸ್ ಇರುತ್ತೆ. ಈಗ ನನಗೆ ಕಷ್ಟ ಅಂತಂದರೆ ಯಾರಾದರೂ 1 ದಿನ 2 ದಿನ 100 1000 ಹೆಲ್ಪ್ ಮಾಡ್ತಾರೆ, ಲೈಫ್ ಲಾಂಗ್ ನೋಡಲ್ಲ. ಸೊ ನನಗೆ ವಿದ್ಯಾಭ್ಯಾಸ ಇಲ್ಲ, ನನಗೆ ಬೇರೆ ಕೆಲಸ ಗೊತ್ತಿಲ್ಲ. ಸೊ ಸಿಕ್ಕಿರೋ ಕೆಲಸ ನಾನು ಮಾಡಲೇಬೇಕು. ಹಂಗಾಗಿ ನಾನು ಕೆಲಸಕ್ಕೆ ಹೋಗ್ತೀನಿ. ಅವರು ನನ್ನ ಹತ್ರ ಕೇಳಿದ ತಪ್ಪಲ್ಲ, ಅವ್ರಿಗೂ ಪ್ರೀತಿ ಇದೆ, ಮಕ್ಕಳ ಜೊತೆ ತಾಯಿ ಇರಲಿ ಅನ್ನೋ ಮನಸ್ಸಿಂದನೇ, ಅವ್ರು ಒಳ್ಳೆ ಮನಸ್ಸಿಂದನೇ ಹೇಳಿದ್ದಾರೆ. ಅದು ನನ್ನ ಸಂಪೂರ್ಣವಾಗಿ ಒಪ್ಕೊತೀನಿ. ಅವ್ರು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ನನ್ನ ಪರಿಸ್ಥಿತಿ ಆ ಥರ ಇದೆ. ನಾನು ವರ್ಷಕ್ಕೊಂದ್ಸತಿ ಬಂದ್ರೂ ನನ್ನ ಮಕ್ಕಳಿಗೋಸ್ಕರ ನಾನು ಕೆಲಸ ಮಾಡ್ತೀನಿ. ಅವ್ರಿಗೆ ಗೊತ್ತಿಲ್ಲ, ನಾನು ಊಟಕ್ಕೆ ಕೂತ್ಕೊಂಡ್ರೆ ನನ್ನ ಮಕ್ಕಳು ನೆನಪಾಗ್ತಾರೆ. ರಾತ್ರಿ ಹೊತ್ತು ಮಲಗಬೇಕಾದ್ರೆ ಅವ್ರು ಊಟ ಮಾಡಿದ್ರಾ, ಮನೆಗೆ ಬಂದ್ರಾ, ಮೆಸೇಜ್ ಮಾಡಲಿಲ್ವೇ, ಫೋನ್ ಮಾಡಲಿಲ್ವೇ ಅಂತ ತುಂಬ 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 ನೋವು ತಿಂತೀನಿ ನಾನು. ಅದು ಯಾರಿಗೂ ಗೊತ್ತಿಲ್ಲ, ಬಟ್ ನಾನು ಜನಗಳ ಮುಂದೆ ಮಾತ್ರ ಫ್ರೆಂಡ್ಸ್. ಈಗ ಅದೆಲ್ಲ ನೆನಪಾಗಿದ್ದಕ್ಕೆ ನನಗೆ ಅಳು ಬರ್ತಾಯಿದೆ.
ಸಾಮಾನ್ಯವಾಗಿ ನಾನು ಅಳೋಂಥ ಕ್ಯಾರೆಕ್ಟರ್ ಅಲ್ಲ ನಂದು, ಹೇಳ್ತಾ ಇಲ್ವಾ, ಗಂಡು ಬೀರಿ ಈ ಥರ ನಾನು ಬಜಾರಿ, ನಾನು ಅಷ್ಟಿಷ್ಟು ಬಜಾರಿ ಅಲ್ಲ. ಗಂಡು ಮಕ್ಳಿಗೆಲ್ಲ ಆವಾಜ್ ಹಾಕ್ಕೊಂಡು ಹೋಗ ಅಂದರೆ ಹೋಗ, ಬಾರೋ ಅಂದರೆ ಆ ಥರ ನನ್ನ ಕ್ಯಾರೆಕ್ಟ್ರು. ಅದು ಕೆಲವೊಂದು ಸತಿ ನಾನು ಒಂದು ಹೆಣ್ಣಲ್ವಾ, ನನಗೇನು ಫೀಲಿಂಗ್ಸ್ ಇರಲ್ವಾ, ಎಲ್ಲರೂ ಎತ್ತಂಗೆ ನಾನು ನನ್ನ ಮಕ್ಕಳನ್ನ ಎತ್ತಿದ್ದೀನಲ್ಲ, ನಾನು ಯಾವಾಗ ಒಂದು ಎಲ್ಲ ಹೊಡಿತೀನಿ, ಅಯ್ಯೋ ನನ್ನ ಮಕ್ಕಳೋಳು ಅಂತ. ಸೊ ನನಗೂ ಫೀಲಿಂಗ್ಸ್ ಇದೆ. ಬಟ್ ನಾನು ಎಲ್ಲರೂ ಬಂದರೆ ಶೋ ತೋರಿಸ್ಕೊಂಡು ಅವ್ರ ಜೊತೆಲೇ ಅಂಟ್ಕೊಂಡು ಕೂತ್ಕೊಳ್ಳೋ ಅಷ್ಟು ದೇವ್ರು ನಮಗಿನ್ನ ಅಂತ ಇದು ಕೊಟ್ಟಿಲ್ಲ. ಹಾಗಾಗಿ ನಾನು ಕೆಲಸ ಮಾಡಲೇಬೇಕು. ನೋಡಿ ಫ್ರೆಂಡ್ಸ್, ತಂದೆ ತಾಯಿಗಳ ಕಷ್ಟ ಸುಖ, ಆ ಅಣ್ಣ ಹೇಳಿದ ಮಾತು ನನಗೆ ತುಂಬ ಇಷ್ಟ ಆಯಿತು. ಇದ್ದಾರೆ ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ ಇರ್ತಾರೆ, ವಾಟ್ಸಪ್ಪಲ್ಲಿ ಇರ್ತಾರೆ, ನೆರೆ ಹೊರೆಯವರು ಇರ್ತಾರೆ, ಅಕ್ಕಪಕ್ಕದವರು, ಬಂಧುಗಳು, ಮಿತ್ರರು, ಊರಲ್ಲಿ ಕೇರಿಲಿ ಎಲ್ಲ ಕಡೆನೂ ಇರ್ತಾರೆ. ಕೆಲವು ಸತಿ ಕೆಲವೊಬ್ಬರು ಹೇಳಿದ ಮಾತುಗಳು ಮಾತ್ರ ತುಂಬ ಚೆನ್ನಾಗಿರುತ್ತೆ, ತುಂಬ ಹಾರ್ಟ್ ಟಚಿಂಗ್ ಆಗಿರುತ್ತೆ. ಸಡನ್ನಾಗಿ ನಮ್ಮ ಮೈಂಡ್ಗೆ ಹೋಗುತ್ತೆ ಆ ಮಾತುಗಳು. ಆ ಮಾತುಗಳನ್ನ ಅನ್ವಯಿಸಿದ್ರೆ ಆ ಮಾತುಗಳನ್ನ ಅನುಸರಿಸಿದ್ರೆ ಫ್ಯೂಚರಲ್ಲಿ ನಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ಈ ವಿಡಿಯೋ ನನ್ನ ಮಕ್ಕಳು ನೋಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಯಾಕಂದರೆ ಎಲ್ಲರ ಹತ್ರನೂ ಫೋನ್ ಇದೆ, ನೋಡಿರ್ತಾರೆ. ನೋಡಲಿ, ಪರವಾಗಿಲ್ಲ, ನನಗೇನು ಇದಿಲ್ಲ. ಇದು ಯಾರು ನೋಡಿದ್ರೂ ಯಾಕೆ ಈ ಥರ ಮಾಡಿದೆ ನೀನು ಅಂತ ಕೇಳೋಂಥ ಆ ರೇಂಜಿಗಿರೋಂಥ ಕೆಟ್ಟ ವಿಡಿಯೋಗಳು, ಕೆಟ್ಟ ಮೆಸೇಜ್ಗಳು ನಾನೇನು ಮಾಡೋದು ಇಲ್ಲ. ಯಾಕಂದರೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ, ಇದನ್ನು ಫಸ್ಟು ನನ್ನ ಮಗಳಿಗೆ ಕಳಿಸ್ತೀನಿ. ನನ್ನ ಮಗಳು ಫ್ರೀ ಇದ್ದರೆ ಫಸ್ಟ್ ಅವಳು ನೋಡ್ತಾಳೆ. ಇಲ್ಲ ನನ್ನ ಮಗನಿಗೆ ಹೇಳ್ತೀನಿ, ಈ ಥರ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಕಣ ನಾನು ಅಂತ ಅವನಿಗೆ ಕಳಿಸ್ತೀನಿ. ಅವನು ಫ್ರೀ ಇದ್ದಾಗ ನೋಡಿಬಿಟ್ಟು, ನನ್ನ ಮಗಳು ಫ್ರೀ ಇದ್ದಾಗ ನೋಡಿಬಿಟ್ಟು ಆಮೇಲೆ ನಾನು ಅಪ್ಲೈ ಮಾಡೋದು. ಇದೇನೋ ಅಪ್ಲೈ ಅಂತೀನಿ ಅಪ್ಲೋಡ್ ಮಾಡ್ತೀನಿ ನಾನು. ಬಟ್ ನನ್ನ ಮಕ್ಕಳು ಮಮ್ಮಿ ದಿವ್ಯಾ ಹತ್ರ ಏನು ಕೆಟ್ಟದಾಗ ಏನು ಮಾಡ್ತಾಯಿಲ್ಲಲ್ಲ, ಮಾಡಿ ಸಂತೋಷ ಅಂತ ಅವ್ರು ಬಿಟ್ಬಿಟ್ಟಿದ್ದಾರೆ. ಅವ್ರು ಫ್ರೀ ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಫ್ರೀಯಾಗಿರೋಕ್ಕಾಗಲ್ಲ. ಇವತ್ತು ಈ ಶಾಲು ಯಾಕೆ ಹಾಕ್ಕೊಂಡಿದ್ದೀನಿ ಅಂತ ಗೊತ್ತಾ ನಿಮಗೆ ಫ್ರೆಂಡ್ಸ್? ಹೇಳ್ಬಿಡೋಣ, ತಪ್ಪೇನಿಲ್ಲ. ಈ ಶಾಲುಗೆ ಸ್ವಲ್ಪ ಡೀಪ್ ಜಾಸ್ತಿ ಇದೆ, ಯಾಕೋ ಒಂಥರ ನನಗೆ ಅನ್ಕಂಫರ್ಟಬಲ್ ಅನ್ನಿಸ್ತು, ಅದಕ್ಕೆ ಇದು ಹಾಕ್ಕೊಂಡಿದ್ದೀನಿ. ಇಲ್ಲಾಂದಿದ್ರೆ ಬೇರೆ ಇಲ್ಲಿ ಅದು ಬೇರೆ ವಿಷಯ. ಸೊ ಆ ಥರ ನಾನು, ಯಾಕಂದರೆ ಇದು ಪ್ರಪಂಚದಲ್ಲಿ ಯಾವ ಮೂಲೆಗೆ ಹೋದರೂ ಯಾರು ಬೇಕಾದರೂ ನೋಡೋಂಥ ವಿಡಿಯೋಸ್ ಅಲ್ವಾ. ಸೊ ಅದಕ್ಕೆ ತಕ್ಕಂತೆ ನಾವು ಸ್ವಲ್ಪ ಆದ್ರೂ ಇರಬೇಕಲ್ಲ ಅಂತ ಈ ಥರ ಹಾಕ್ಕೊಂಡಿದ್ದೀನಿ. ಮೆಸೇಜ್ ಇಷ್ಟೇ. ಇದಕ್ಕೆ ಟೈಟ್ಲ್ ಏನು ಕೊಡಬೇಕು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಇದಕ್ಕೆ ಟೈಟಲ್ ಏನಂತ ಹೇಳಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಯಾಕೋ ಕಮೆಂಟ್ಗಳು ಬರ್ತಾಯಿಲ್ಲ ಫ್ರೆಂಡ್ಸ್, ಯಾರಿಗೂ ಏನೂ ಅನ್ನಿಸ್ತಾ ಇಲ್ವೋ, ಸರಿ ಅನ್ನಿಸ್ತಾ ಇದೆಯೋ, ತಪ್ಪು ಅನ್ನಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಸೊ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸೋ ಪ್ರಯತ್ನ ಮಾಡಿ. ಇಷ್ಟೇ ಮ್ಯಾಟ್ರು. ಓಕೆ, ಇನ್ನೂ ಹೇಳೋದಿದೆ ತುಂಬ, ಬಟ್ ಬೇಡ. ಸೊ ಗಾಯ್ಸ್, ನಿಮ್ಮ ಕಡೆಯಿಂದ ನಾನು ಬಯಸೋದಿಷ್ಟೇ, ತಂದೆ ತಾಯಿ ಸೇವೆ ಮಾಡೋದು ತುಂಬಾ ಇಂಪಾರ್ಟೆಂಟು, ಅತ್ತೆ ಮಾವನ ಸೇವೆ ಮಾಡೋದು ತುಂಬಾ ಇಂಪಾರ್ಟೆಂಟು. ಅದಕ್ಕೂ ಮೇಲಾಗಿ ನಮ್ಮ ಹೆಣ್ಮಕ್ಳೇ ಆಗಿರ್ಬೋದು, ಗಂಡು ಮಕ್ಕಳೇ ಆಗಿರ್ಬೋದು, ಇದು ಗಂಡು ಮಕ್ಳಿಗೆ ಮಾತ್ರ ಅನ್ವಯಿಸುತ್ತೆ ಅಂತಲ್ಲ, ಹೆಣ್ಮಕ್ಳಿಗೆ ಮಾತ್ರ ಅನ್ವಯಿಸುತ್ತೆ ಅಂತಲ್ಲ, ಹೆಣ್ಮಕ್ಳಿಗೂ ಅನ್ವಯಿಸುತ್ತೆ, ಗಂಡು ಮಕ್ಳಿಗೂ ಅನ್ವಯಿಸುತ್ತೆ. ಯಾಕಂದರೆ ಈಗ ನನ್ನ ಮಗ ನಾನು ಈ ಥರ ಕಷ್ಟ ಸುಖಗಳನ್ನೆಲ್ಲ ನಾನು ಇವಾಗಿಂದನೇ ತಿಳಿಸ್ಕೊಟ್ರೆ, ಅವನ ಹೆಂಡತಿ ಮಕ್ಕಳ ಜೊತೆ ಇರಬೇಕಾದ್ರೆ ಅವನ ಲೈಫ್ ಚೆನ್ನಾಗಿರುತ್ತೆ ಅಲ್ವಾ. ನಮ್ಮಮ್ಮ ಇಷ್ಟು ಕಷ್ಟಪಟ್ಟರು ನನಗೆ ಅಂತ ಅವನು, ಇವಾಗ ನನ್ನ ವಿಷಯ ನನ್ನ ಮಗನಿಗೆ ಗೊತ್ತಾಯಿತು ಅಂದರೆ ಅವನಿಗೆ ಹುಟ್ಟೋ ಮಕ್ಕಳಿಗೆ ಅವನು ಇದೇ ಥರ ತಿಳಿಸ್ತಾನೆ. ನಾನು ಕಷ್ಟ ಸುಖ ಎಲ್ಲ ನನ್ನ ಮಕ್ಕಳಿಗೆ ತಿಳಿಸ್ಬೇಕು. ತಿಳಿಸಿದಾಗ ಖಂಡಿತ ಅವನು ಒಳ್ಳೆ ಮಾರ್ಗದಲ್ಲಿ ನಡೀತಾನೆ, ಒಳ್ಳೆ ದಾರಿಯಲ್ಲಿ ನಡೀತಾನೆ, ದೇವ್ರ ಭಯದಿಂದ ನಡೀತಾನೆ ಅಂತ ಅವನು ಯೋಚನೆ ಮಾಡ್ತಾನೆ. ಸೊ ಇದು ತಲೆಮಾರುಗಳಿಗೆ ರೀಚ್ ಆಗುತ್ತೆ. ಇದು ಎಲ್ಲರೂ ಮನಸ್ಸಿಗೆ ಹಾಕ್ಕೊಳ್ಳಿ ನನ್ನ ಮಾತುಗಳನ್ನ. ನಿಮ್ಮ ಮಕ್ಕಳಿಗೆ ನಿಮ್ಮ ಕಷ್ಟ ಸುಖಗಳೇನು ಅಂತ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿ. ಹಂಗಂತ ಕೂತ್ಕೊಂಡು ನಾನು ಇಷ್ಟು ಕೆಲಸ ಮಾಡ್ತೀನಲ್ಲ ಅಂತ ಗಡ್ದು ಚೀಟ್ ಚಾಟ್ ಅಂತ ಅಂದ್ರೂ ಪ್ರಯೋಜನ ಇಲ್ಲ. ಅವ್ರಿಗೆ ಹೇಳೋ ರೀತಿಯಾಗಿ ಹೇಳಿ, ಅವ್ರ ಹತ್ರ ಮಕ್ಕಳ ಹತ್ರ ಕ್ಲೋಸ್ ಆಗಿರಿ. ತಂದೆ ತಾಯಿನೇ, ಮನೆಯೇ ಮೊದಲ ಪಾಠಶಾಲೆ ಆಗಬೇಕು. ಅದು ನಾವು ಬುಕ್ಗಳಿಗೆಲ್ಲ ತುಂಬ ಓದಿದ್ದೀವಿ, ಬಟ್ ಯಾರು ಅನುಸರಿಸೋದು ಕಮ್ಮಿನೇ. ಸೊ ಇವತ್ತು ನನ್ನ ಟೈಟ್ಲು ಮನೆಯೇ ಮೊದಲ ಪಾಠಶಾಲೆ. ನನ್ನ ಕತೆ ನಿಮ್ಮ ಜೊತೆ. ಥ್ಯಾಂಕ್ ಯು. ಬಾಯ್
ಲವ್ ಯು ಆಲ್. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್. ಲವ್ ಯು ಆಲ್.